ರೀತಿಯ ಪಾಠಗಳು ಕೊಡೋಕೆ ಸಾಧ್ಯತೆ ಇದೆ, ಯಾವ ರೀತಿ ಸಿಲೆಬಸ್ ಮುಗಿಸೋಕೆ ಸಾಧ್ಯತೆ ಇದೆ. ಹೀಗಾಗಿ ಮಕ್ಕಳು ಅವ್ರ ಭವಿಷ್ಯಕ್ಕೆ ದೊಡ್ಡ ಹಾನಿ ಆಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಬಹಳ ದೊಡ್ಡ ಒಂದು ಚಿಂತನೆಯನ್ನು ಮಾಡಬೇಕಾಗ್ತದೆ ಮತ್ತು ಅದರ ಬಗ್ಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಈಗ ಮಾನ್ಯ ಅಧ್ಯಕ್ಷರೇ, ಗಡಿನಾಡದ ಭಾಗದ ಸಮಸ್ಯೆ ಏನಂದ್ರೆ ಈ ಬಳ್ಳಾರಿ ಜಿಲ್ಲೆ ತಗೊಳ್ರಿ. ಬಳ್ಳಾರಿ ಜಿಲ್ಲೆ ಹಳ್ಳಿಗಳಿಗೆ ಹೋದ್ರೆ ಅಲ್ಲಿ ಆಡು ಭಾಷೆ ನಾಡು ಭಾಷೆ ಬೇರೆನೇ ಇದೆ. ನಾವೆಲ್ಲರೂ ಕನ್ನಡ ಅಂತ ಆಡು ಭಾಷೆ ತಾಯಿ ಮಾತೃಭಾಷೆ ಬರಿತೀವಿ. ಮಾತೃಭಾಷೆ ಎಲ್ರಿಗೂ ಕನ್ನಡ ಇಲ್ಲ. ನಿಮ್ಮಲ್ಲಿ ತುಳು ಇರಬಹುದು, ನಮ್ಮ ಕಡೆ ಮರಾಠಿ ಇರಬಹುದು, ಮತ್ತೊಂದು ಕಡೆ ತೆಲುಗು ಇರಬಹುದು. ಮಾತೃಭಾಷೆನೇ ಬೇರೆ. ಲಮಾಣಿ ಜನರಿಗೆ ಪಾಪ ಮಾತೃಭಾಷೆ ಲಮಾಣಿ ಭಾಷೆ. ಅವರು ಯಾರ ಹೆಸರು ಹಾಕ್ತಾರಲ್ಲಿ ಹೆಸರು ಸತ್ಯ ಗೊತ್ತಿಲ್ಲ. ಶಾಸಕರ ಹೆಸರು ಸತ್ಯ ಪಾಟೀಲ್ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ ಮಾನ್ಯ ಅಧ್ಯಕ್ಷ. ಅವ್ರದ್ದು ಬೆಲ್ಲಕಾಯಿ ಬರೀ ರಗಳೆ ಆಯ್ತು. ಬೆಲ್ಲದವರು ನಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಗಡಿಭಾಗದ ಸಮಸ್ಯೆ ಇದೆ. ನಾವು ಕನ್ನಡ ಶಾಲೆಗಳನ್ನು ತಾಂಡದಲ್ಲಿ ತೆರಿತೀವಿ, ಆ ಶಿಕ್ಷಕರಿಗೆ ಕಳಿಸ್ತೀವಿ. ಆ ಮಕ್ಕಳಿಗೆ ಕನ್ನಡನೇ ಬರೋದಿಲ್ಲ, ಅವ್ರು ಮಾತಾಡೋದು ಲಂಬಾಣಿ ಭಾಷೆ. ಅದೇ ತರ ಗಡಿನಾಡಿನ ಭಾಗದಲ್ಲಿ ಮಕ್ಕಳು ಮಾತಾಡೋದು ತೆಲುಗು ಭಾಷೆ. ಅಲ್ಲಿ ಗಡಿನಾಡಿನಲ್ಲಿ ಮರಾಠಿ ಭಾಷೆ ಮಾತಾಡೋದು ಶಿಕ್ಷಕರು ಅಲ್ಲಿ ಸಿಗೋದಿಲ್ಲ, ಕನ್ನಡ ಎಲ್ಲ ಕಡೆ ಸಿಗೋದಿಲ್ಲ. ಹೀಗಾಗಿ ಆ ಮಕ್ಕಳಿಗೆ ಮತ್ತು ಶಿಕ್ಷಣಕ್ಕೆ ಸಂಪರ್ಕವೂ ಇಲ್ಲ ಮತ್ತು ಅದು ಸಾಧ್ಯವೂ ಆಗ್ತಾ ಇಲ್ಲ. ಹೀಗಾಗಿ ಅನೇಕ ಮಕ್ಕಳು ಇವತ್ತು ಶಾಲೆಯಿಂದ ವಂಚಿತರಾಗಿ ವಾಪಸ್ ಮನೆಗೆ ಹೋಗ್ತಾರೆ. ಅದು ನಮ್ಮ ಭಾಗದಲ್ಲಂತೂ ದೊಡ್ಡ ಸಮಸ್ಯೆ. ಮಾನ್ಯ ಅಧ್ಯಕ್ಷರೇ, ಈ ಬರಗಾಲದಲ್ಲಿ ಪಠ್ಯಪಾಠಿಗಾಗಿ ಬೇರೆ ಕಡೆ ಗುಳೆ ಹೋಗ್ತಾರೆ. ಗುಳೆ ಹೋದಾಗ ಅಲ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಶಾಲೆ ಬಿಟ್ಟು ಬರ್ತಾರೆ. ಅಲ್ಲಿ ಹೋಗಿ ಮರಾಠಿ ಕಲಿಸ್ತಾರೆ, ತೆಲುಗು ಕಲಿಸ್ತಾರೆ, ಬೇರೆ ಬೇರೆ ಭಾಷೆ ಕಲಿಸ್ತಾರೆ. ವಾಪಸ್ ಮತ್ತೆ ಬಂದಾಗ ಆ ಕಡೆ ಆ ಮಕ್ಕಳಿಗೆ ತೆಲುಗುನೂ ಬರಲ್ಲ, ಮರಾಠಿನೂ ಬರಲ್ಲ, ಕನ್ನಡವೂ ಬರಲ್ಲ, ಇಂಗ್ಲಿಷ್ ಅಂತೂ ಬಂದೇ ಬರಲ್ಲ. ಹೀಗಾಗಿ ಇವತ್ತು ಈ ಶಿಕ್ಷಣದಲ್ಲಿ ನಾವು ಎಲ್ಲಿವರೆಗೆ ನಾವು ಒಂದು ವ್ಯವಸ್ಥಿತವಾದಂಥ ಒಂದು ಕೆಲಸವನ್ನು ಮಾಡೋದಲ್ಲ, ಅಲ್ಲಿವರೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಲಿ ಮುಂಬೈ ಕರ್ನಾಟಕ ಆಗಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತನ್ನ ಈ ಸಂದರ್ಭದಲ್ಲಿ ಮಾನ್ಯ ಹೇಳ್ತಾ ಅಧ್ಯಕ್ಷರೇ, ಇವತ್ತು ಕಲಬುರಗಿ ಯೂನಿವರ್ಸಿಟಿ ಒಂದೇ ಉದಾಹರಣೆ ಹೇಳ್ತೀನಿ. ಕಲಬುರಗಿ ಯೂನಿವರ್ಸಿಟಿಯಲ್ಲಿ 93% ಬೋಧಕರ ಹುದ್ದೆಗಳು ಖಾಲಿ ಇದಾವೆ, ಲೆಕ್ಚರರ್ಸ್ ಪ್ರೊಫೆಸರ್ಸ್ ಇಲ್ಲ. 93%. ಮಾನ್ಯ ಅಧ್ಯಕ್ಷರೇ, ಆ ಭಾಗ ಪ್ರದೇಶ ಮುಂದುವರಬೇಕಂದ್ರೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ಶಿಕ್ಷಕರೇ ಇಲ್ಲ, ಟೀಚರ್ಸೇ ಇಲ್ಲ. ಅದೇ ಪರಿಸ್ಥಿತಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೂ ಇದೆ. ಅದೇ ಪರಿಸ್ಥಿತಿ ಬೀದರ್ದ ವೆಟರ್ನರಿ ಯೂನಿವರ್ಸಿಟಿಗಿದೆ. ಅಲ್ಲಿ ಅನುದಾನ ನಾವು ಕೊಡ್ತಾ ಇಲ್ಲ. ಆದರೆ ವಿಶ್ವವಿದ್ಯಾಲಯಗಳು ನಡಿಬೇಕಂದ್ರೆ ಹೇಗೆ ಸಾಧ್ಯತೆ? ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಮಾಡಕ್ಕೆ ಹೇಗೆ ಸಾಧ್ಯತೆ ಇದೆ? ಮಾನ್ಯ ಅಧ್ಯಕ್ಷರೇ, ನೀವು ಮೊನ್ನೆ ನಿಮ್ಮ ನೇತೃತ್ವದಲ್ಲಿ ನಮ್ಮನ್ನು ಅಮೆರಿಕ ಕರ್ಕೊಂಡು ಹೋಗಿದ್ರಿ, ಬೋಸ್ಟನ್ದಲ್ಲಿರ್ತಕ್ಕಂಥ ಒಂದು ಸಮ್ಮೇಳನಕ್ಕೆ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ಸೇರಿ ಒಂದು 3-4 ಕಡೆ ಯೂನಿವರ್ಸಿಟಿಗಳಿಗೆ ಭೇಟಿ ಕೊಟ್ಟಿವಿ. ಅಲ್ಲಿ ಸಂಶೋಧನೆಗೆ ಎಷ್ಟು ದುಡ್ಡು ಮಹತ್ವ ಕೊಟ್ಟು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರೇ ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಟೀಚರ್ಸೇ ಇಲ್ಲ. ಆ ಮಕ್ಕಳು ಪಾಠ ಹೆಂಗೆ ಮಾಡ್ತಾರೆ, PhD ಹೆಂಗೆ ಮಾಡ್ತಾರೆ, MPhil ಹೆಂಗೆ ಮಾಡ್ತಾರೆ, ಗೈಡ್ ಇಲ್ಲ ಅವರಿಗೆ. ಈ ಪರಿಸ್ಥಿತಿ ಆ ಮಕ್ಕಳದಿದೆ. ಇದು ಸಾಮಾನ್ಯವಾಗಿ ಬಹುತೇಕ ಹೊಸದಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದಾರಲ್ಲ, ಅಲ್ಲಿ ಕೂಡ ಅನುದಾನ ಇಲ್ಲ. ನನ್ನ ಸಿಂಡಿಕೇಟ್ ಮೆಂಬರ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಂಪಿ ಯೂನಿವರ್ಸಿಟಿಗೆ. ಹಂಪಿ ಯೂನಿವರ್ಸಿಟಿ ಬಹಳ ದೊಡ್ಡ ಕನಸನ್ನು ಕಂಡು ಕಟ್ಟಿದಂತ ಹಂಪಿ ಯೂನಿವರ್ಸಿಟಿ, ಅಲ್ಲಿ ಕೂಡ ಅನುದಾನ ಇಲ್ಲ. ಅಲ್ಲಿ ಸಾಮಾನ್ಯ ಕೆಲಸಗಾರರಿಗೆ, ಅಲ್ಲಿ ಡಿ ಗ್ರೂಪ್ ನೌಕರರಿಗೆ ಕೊಡೋದಕ್ಕೆ ಸಂಬಳ ಇಲ್ಲ. ಪಾಪ ಅವರು ಅಳ್ತಾ ಇದ್ರು ನಾನು ಹೋದಾಗ. ಹೀಗಾಗಿ ಇವತ್ತು ಶಿಕ್ಷಣದ ಬಗ್ಗೆ ನಮ್ಮ ಸರ್ಕಾರ ಅತಿ ಹೆಚ್ಚು ಮಹತ್ವ ಕೊಡದೆ ಹೋಗಿದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗದಿಲ್ಲ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನ್ಯಾಯ ಅಂತೂ ಆಗಿದೆ, ಕಾರಣಾಂತರಗಳಿಂದ ಅನ್ಯಾಯ ಆಗಿದೆ. ಆದರೆ ಅನ್ಯಾಯನ ಸರಿಪಡಿಸ. ಆದರೆ ನನ್ನ ಕ್ಷೇತ್ರದಲ್ಲಿ KKRDB ಇಂದ 5 ಹೈಸ್ಕೂಲು 5 ಜೂನಿಯರ್ ಕಾಲೇಜುಗಳನ್ನು ನಾನು ತಗೊಂಡು 1 ವರ್ಷ ಆಯ್ತು. ಮಾನ್ಯ ಅಧ್ಯಕ್ಷರೇ, ಇವತ್ತಿನವರೆಗೂ ಶಿಕ್ಷಕರಿಲ್ಲ. ಮೊನ್ನೆ ಕಾಲಿಂಗ್ ಅಟೆನ್ಷನ್ ಆದಾಗ ಕಾರ್ಯದರ್ಶಿಗಳು, ಮಂತ್ರಿಗಳು, ನಮ್ಮ KKRDB ಅಧ್ಯಕ್ಷರು ಕಲಿತು ಚರ್ಚೆ ಮಾಡಿ ಏನೋ ಪರಿಹಾರ ಕಂಡುಹಿಡ್ತೀವಿ, ನಾವು ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. 6 ತಿಂಗಳಾಯ್ತು ಶಿಕ್ಷಕರಿಲ್ಲ. ಮಾನ್ಯ ಅಧ್ಯಕ್ಷರೇ, ಹೈಸ್ಕೂಲ್ಗಳು ಪ್ರಾರಂಭ ಮಾಡಿದ್ವಿ. ಆದರೆ ಮಕ್ಕಳು
ಪಾಪ 6 ತಿಂಗಳು ಅವ್ರು ಏನು ಮಾಡಬೇಕು? ತಂದೆ ತಾಯಿ ಆ ಶಾಲೆಯಿಂದ ಬಿಡಿಸ್ಕೊಂಡು ಬೇರೆ ಹೈಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿ ತಗೊಂಡು ಹೊರಟಿದ್ದಾರೆ. ಇದು ಪರಿಸ್ಥಿತಿ ನಮ್ಮದು. ಹೀಗಾಗಿ ಇವತ್ತು ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಅದಕ್ಕೆ ಶಾಶ್ವತವಾಗಿ ಮಾಡಬೇಕು. ಪ್ರಾರಂಭದಲ್ಲಿ 5 ಹೈಸ್ಕೂಲ್ 5 ಜೂನಿಯರ್ ಕಾಲೇಜುಗಳನ್ನು ನನ್ನ ಕ್ಷೇತ್ರದಲ್ಲಿ ಕೊಡುವಾಗ ಅದಕ್ಕೆ ಹಣಕಾಸು ಇಲಾಖೆಯವರು ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಹೇಳ್ತಾರೆ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ ಹಾಗಾಗಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅರೆ, ನೀವು ಒಂದ್ಸಲ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟ ಮೇಲೆ ಹಣಕಾಸು ಇಲಾಖೆಯ ಜವಾಬ್ದಾರಿ ಆಗ್ತದೆ. ಅದನ್ನು ಅನುದಾನ